ಯಾವ ರೀತಿ ಬೆಳೆ ಮಾಡ್ತಾ ಇದಾರೆ, ಯಾವ ರೀತಿ ಕೃಷಿನ ಅಳವಡಿಸ್ಕೊಂಡಿದ್ದಾರೆ ಅಂತ ಅವ್ರಿಗೆ ನಮಗ್ ಗೊತ್ತಿರೋ ಸಲಹೆಗಳು ಕೊಡ್ತೀವಿ, ಅಥವಾ ಅಲ್ಲಿ ಮಾಡಿರೋದನ್ನ ನಾವು ನೋಡಿ ಕಲಿಯುವಂತದ್ದು ರೈತರಲ್ಲೇ ಇರ್ತದೆ. ಸೊ ಇದನ್ನ ನಾವು ಮಳವಳ್ಳಿಗೆ ಬಂದಿದ್ದೇವೆ. ಮಳವಳ್ಳಿನಲ್ಲಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘ, ಸೊ ಇವರ ಸಂಘದ ವತಿಯಿಂದ ಒಂದು ಕಿಯೋಸ್ಕ್ ಹಾಕಿದ್ರೆ ಸದ್ಯಕ್ಕೆ ಅವರನ್ನು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಕೆಂಪೇಗೌಡ ಅಂತ ಸರ್. ಕೆಂಪೇಗೌಡರು ಎಲ್ಲಿಂದ ಬರ್ತಾ ಇದ್ರ? ಸರ್ ನಾನು ಮಂಡ್ಯದಿಂದ, ಚನ್ನಪ್ಪನದೊಡ್ಡಿ ಗ್ರಾಮ. ನಾವು ಸಾವಯವದಲ್ಲಿ ಕಬ್ಬನ್ ಬೆಳೆದು ಕಬ್ಬನ್ ಜ್ಯೂಸು ಮತ್ತೆ ಬೆಲ್ಲ, ಇನ್ನ ಇತರೆ ತರಕಾರಿ ಎಲ್ಲ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಮಳವಳ್ಳಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಾಡ್ಕೊಂಡಿದ್ದೀವಿ. ಆ ಸಂಘದ ಮುಖಾಂತರ ಈ ಒಂದು ಸ್ಟಾಲ್ ನ ಅಳವಡಿ ಮಾಡ್ತಾ ಇದೀವಿ ಸರ್. ಈಗ ನೀವ್ ಹೇಳಿದ್ರೆ ಮಂಡ್ಯ ತಾಲೂಕು ಅಂತ ಹೇಳಿದ್ರೆ, ಇದು ಮಳವಳ್ಳಿ ತಾಲೂಕು. ಇದು ತಾಲೂಕು ವೈಸ್ ಏನಾದ್ರು ಸಪರೇಟ್ ಇದೆಯಲ್ಲ ಸರ್? ಜಿಲ್ಲೆ, ಜಿಲ್ಲೆನಲ್ಲಿ ಎಲ್ಲಾ ತಾಲೂಕಲ್ಲೂ ಸಂಘಗಳಿದೆ, ಬಟ್ ಜಿಲ್ಲೆ ಮೇನ್ ಇದು ಮಳವಳ್ಳಿ ಮೇನ್ ಮಾಡ್ತೀವಿ. ಮಳವಳ್ಳಿನಲ್ಲಿ ಆಫೀಸ್ ಇದೆ? ಹೌದು, ಆಫೀಸ್ ಇದೆ, ಸೆಂಟ್ರಲ್ ಆಫೀಸ್ ಇದೆ. ಸೆಂಟ್ರಲ್ ಆಫೀಸ್ ಇದೆ. ಓಕೆ, ಈಗ ಸಾವಯವ ಪದಾರ್ಥಗಳಂದ್ರೆ ಏನೇನು ನಿಮ್ಮಲ್ಲಿ ಸಿಗುತ್ತೆ ಸರ್? ಸರ್ ಈಗ ಮನುಷ್ಯನಿಗೆ ಬೇಕಾಗಿರುವಂತ ನ್ಯೂಟ್ರಿಯನ್ಸ್, ಮಿನರಲ್ಸ್, ಪ್ರೋಟೀನ್, ವಿಟಮಿನ್, ಫೈಬರ್, ಐರನ್ ಅಂತ 6 ಗುಣ ಇರುವಂತ ಪದಾರ್ಥಗಳು ಬೇಕು. ಹಾಗಾಗಿ ಮಿನರಲ್ಸ್, ನ್ಯೂಟ್ರಿಯನ್ಸ್, ಮಿನರಲ್ಸ್ ಸಿಗೋದು ಹಣ್ಣಲ್ಲಿ. ಹಣ್ಣು ಕೂಡ ನಮ್ಮಲ್ಲಿ ಐತೆ. ಸೊಪ್ಪು ತರಕಾರಿ ಹೇಳಿ. ಪ್ರೋಟೀನ್, ವಿಟಮಿನ್, ಸೊಪ್ಪು ತರಕಾರಿ, ಫೈಬರ್, ಐರನ್ ಅಂತ ನೋಡಿ ಎಲ್ಲ ಸಿರಿಧಾನ್ಯಗಳು ಎಲ್ಲ ನಮ್ಮ ಐಟಮ್ಗಳೆಲ್ಲ ಐತೆ. ಓಕೆ, ಇದಿಷ್ಟು ಮನುಷ್ಯನಿಗೆ ಬೇಕಾಗಿರುವಂತ ಒಂದು. ಇದನ್ನೆಲ್ಲ ನಿಮ್ಮ ಸಂಘದ ರೈತರು ಬೆಳೀತಾರೆ? ಹೌದು ಸರ್, ಎಲ್ಲ ನಮ್ಮ ಒಂದು ಟೀಮ್ ಐತೆ. ಒಂದು 250 ಜನ ಇದೀವಿ ನಾವು. 250 ಜನ ಟೀಮ್ ಅಲ್ಲಿ ಎಲ್ಲ ಮಾಡ್ತಾ ಇದೀವಿ ಸರ್ ನಾವೆಲ್ಲ. ಈಗ ಮೇಜರ್ ಪ್ರಾಡಕ್ಟ್ಸ್ ಅಂದ್ರೆ ಆಯಿಲ್ ಎಲ್ಲ ಎಕ್ಸ್ಟ್ರಾ ಇದ್ ಮಾಡ್ತೀರಾ ನೀವು? ಆಯಿಲ್ ಎಲ್ಲ ಇದ್ ಮಾಡ್ತೀರಾ? ಹೌದು ಸರ್, ಆಯಿಲ್ ಇದೆ ಕೂಡ. ಆಯಿಲ್ ಇದೆ ನಮ್ಮ ಹತ್ರ. ಆಯಿಲ್ ಅಂದ್ರೆ ಏನೇನ್ ಆಯಿಲ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ಕೊಬ್ಬರಿ ಎಣ್ಣೆ ಐತೆ, ಕಡಲೆಕಾಯಿ ಎಣ್ಣೆ ಐತೆ, ಮತ್ತೆ ಸನ್ಫ್ಲವರ್ ಐತೆ, ಸೂರ್ಯಕಾಂತಿ, ಈ ಹುಚ್ಚೆಳ್ಳು, ಆಮೇಲೆ ಎಳ್ಳು, ಆಮೇಲೆ ಸಾಸಿವೆ, ಸೊ ಎಲ್ಲ ದೇಸಿ ತುಪ್ಪ ಎಲ್ಲ ಸಿಗುತ್ತೆ ಸರ್. ಈಗ ಹೇಳಿದ್ರಿ ನೀವು ದೇಸಿ ತುಪ್ಪ ಅಂತ ಹೇಳಿದ್ರಿ, ಎಷ್ಟು ಸರ್ ಇದು ಕೆಜಿ? ಸರ್ 2400 ರೂಪಾಯಿ ಸರ್. 2400. ಮತ್ತೆ ಆಯಿಲ್ ಎಲ್ಲ ಯಾವ ತರ ಸರ್? ಈಗ ಸನ್ಫ್ಲವರ್ ಆಯಿಲ್ ಅಂತ ಹೇಳಿದ್ರಿ, ಹೌದು. ಎಷ್ಟದು ಲೀಟರ್? ಪರ್ ಲೀಟರ್ ಎಷ್ಟು ಸರ್? ಪರ್ ಲೀಟರ್ 350 ರೂಪಾಯಿ ಸರ್. 350 ರೂಪಾಯಿ. ಹೌದು. ಕೊಬ್ಬರಿ ಎಣ್ಣೆ 520 ರೂಪಾಯಿ. 520 ರೂಪಾಯಿ. ಈಗ ಏನೇನು ಈಗ ಅಕ್ಕಿ ಎಲ್ಲ ನೋಡ್ತಾ ಇದೆ ಇಲ್ಲಿ ನಾನು. ಹೇಳಿ. ಅಕ್ಕಿನಲ್ಲಿ ಯಾವ ಅಕ್ಕಿ ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ಇದು ರಾಜಮುಡಿ ಸರ್. ಇದು ರಾಜಮುಡಿ. ಹೌದು. ಎಷ್ಟು? 80 ರೂಪಾಯಿನ ಕೆಜಿ ಸರ್? 80 ರೂಪಾಯಿ. 80 ರೂಪಾಯಿ ಸರ್. ಇದು ಏನು ಸೆಮಿ ಪಾಲಿಶ್? ಇದು ಸರ್ ಅನ್ಪಾಲಿಶ್. ಪಾಲಿಶ್ ಇಲ್ಲ. ಯಾವ್ದು ಪಾಲಿಶ್ ಮಾಡಿ? ಇದು 80 ರೂಪಾಯಿ ಕೆಜಿ ಸರ್. ಇದು ಯಾವ ಅಕ್ಕಿ ಇದು ಸರ್? ನವರ ಸರ್. ನವರ ಅಂತ. ನವರ ಏನ್ ಸ್ಪೆಷಾಲಿಟಿ ಸರ್ ಇದ್ರದ್ದು? ಸರ್ ನವರ ಅಂದ್ರೆ ಈಗ ಅದು ಮೂಳೆ ಸೌತ ಇರುವಂತ ವ್ಯಕ್ತಿಗಳು ತಿಂದ್ರೆ ಅದು ಕೂಡ ಇದಾಗುತ್ತೆ ಸರ್. ಅದು ಅಂದ್ರೆ ಈಗ ಕ್ಯಾಲ್ಸಿಯಂ ಕಂಟೆಂಟ್ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಐತೆ ಅದರಲ್ಲಿ. ಮತ್ತೆ ಇದು ಒಂಥರ ಸರ್ ಅದು ಬ್ಲಾಕ್ ರೈಸ್ ಸರ್. ಅದು ಬ್ಲಾಕ್ ರೈಸ್. ಹೌದು. ಇದು ತಿನ್ನೋದ್ರಿಂದ ಏನಾಗುತ್ತೆ ಸರ್? ಸರ್ ಕ್ಯಾನ್ಸರ್ ಗೆ ಒಳ್ಳೇದು ಸರ್. ಅದು ಕ್ಯಾನ್ಸರ್ ಒಳ್ಳೇದಾ? ಪರ್ ಕೆಜಿ 180 ರೂಪಾಯಿನಾ? 180 ರೂಪಾಯಿನ ಕೆಜಿ ಸರ್? 180 ರೂಪಾಯಿ ಸರ್. ಸೊ ಇದು ಕುಸುಬ್ಲಕ್ಕಿನ? ಇದು ಕುಸುಬ್ಲಕ್ಕಿ ಸರ್. ಅದು ಕುಸುಬ್ಲಕ್ಕಿ. ಸೊ ಇದನ್ನೆಲ್ಲ ಬೇರೆ ಕಡೆಯಿಂದ ಪ್ರೊಕ್ಯೂರ್ ಮಾಡ್ಕೋತೀರಾ ಇಲ್ಲ ನಿಮ್ ರೈತರು? ಸರ್ ನಮ್ ಟೀಮ್ ಅಲ್ಲೇ ಸುಮಾರು ಜನ ಎಲ್ಲ ಬೆಳೀತಾ ಇದಾರೆ ಸರ್. ಓಕೆ, ನಮ್ ಟೀಮ್ ಜಾಸ್ತಿ ಮಾರಾಟ ಮಾಡ್ತಾ ಇರೋದು. ಓಕೆ, ಇದೆಲ್ಲ ಸೋಪ್? ಇದು ಸರ್ ಗೋಸಾಲೆ ಸರ್. ಅದು ಅಂದ್ರೆ ಗೋ ಆರಕದಿಂದ ಮಾಡಿರುವಂತ ಸೋಪ್. ಹೌದು. ಇದು ಸರ್ ಈಗ ಸೋಪ್ ಅಂತ ಹೇಳಿದ್ರೆ, ಸೋಪ್ ಅಲ್ಲಿ ನೀವು ಮೇನ್ ಯಾವ ಸೋಪ್ ಇದು ಮಾಡ್ತೀರಾ ಸರ್? ಪಂಚಗವ್ಯ ಸಾಬೂನು ಅಂತ ತಯಾರು ಮಾಡ್ತೀವಿ, ಮತ್ತೆ ರಕ್ತಚಂದನ, ಮತ್ತೆ ಬೇವಿನ ಸಾಬೂನು, ಅಲೋವೆರಾ ಸಾಬೂನು, ಮತ್ತೆ ಗುಲಾಬಿ ಸಾಬೂನು, ಈ ತರದ ಸುಮಾರು ಒಂದು 8 ವೆರೈಟಿ ಸಾಬೂನು ಮಾಡ್ತೀವಿ ಸರ್. ಹೌದು. ಇದು ಕೊಬ್ಬರಿ ಎಣ್ಣೆ ಮತ್ತೆ ಅದೇ ತರದ ಇಂಗ್ರೀಡಿಯೆಂಟ್ಸ್ ಗಳು ಹಾಕಿ ಮಾಡಿದಂತ ಪ್ರಕ್ರಿಯೆಗಳು ಸರ್. ಇವು ಈಗ ಕಾಸ್ಟಿಕ್ ಸೋಡಾ ಬಳಸಿರಲ್ಲ ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ. ಇದೆಲ್ಲ ಕಂಪ್ಲೀಟ್ ಆಗಿ ನ್ಯಾಚುರಲ್ ಅಲ್ಲ? ನ್ಯಾಚುರಲ್ ಆಗಿ ಇರ್ತದೆ ಸರ್. ಸರ್ ಇದೇನ್ ಸರ್? ಇದು ನವನೆಣ್ಣೆ ಸರ್. ಇದು ನವನೆಣ್ಣೆ. ನಮ್ಗೆ ವಾಯುನಾರಾಯಣಿ ತೈಲ ಅಂತ ಇದನ್ನ ರೆಡಿ ಮಾಡಿದೀವಿ. ಅಂದ್ರೆ ಇದನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಸಾಂಪ್ರದಾಯಿಕವಾಗಿ ಟ್ರೆಡಿಷನಲ್ ಆಗಿ ಬಳಸ್ತಿದ್ದಂತ ಇಂಗ್ರೀಡಿಯೆಂಟ್ಸ್ ಗಳು ಹಾಕಿ ಬಳಸ್ತದೆ. ಇದೇನಾಗುತ್ತೆ ಸರ್ ಕಾಸ್ಟ್? ಇದು 120 ರೂಪಾಯಿ ನಾವು ಮೂಲ ಬೆಲೆ ಕೊಡ್ತಾ ಇದೀವಿ. ಇದು ಮೈ ನೋವು, ಕೈ ಕತ್ ನೋವು ಎಲ್ಲಕ್ಕೂ ಸರಿ ಹೋಯ್ತದೆ ಸರ್. ಇದು ಅಂಟುವಾಳಕ. ಇದು ಹೇರ್ ಆಯಿಲ್ ಸರ್. ಇದು ಕೃಷಿ ಹರ್ಬಲ್ ಹೇರ್ ಆಯಿಲ್. ಇದು ಕೂದಲು ಉದುರುವಿಕೆ ಕ್ರಮಕ್ಕೆ, ಮತ್ತೆ ಡ್ಯಾಂಡ್ರಫ್ಗೆ, ಮತ್ತೆ ಇದು ಪೀನಲ್ ಹಾರ್ಮೋನ್ ಗೆ ಶುಷ್ಕಾವಸ್ಥೆ ಕೊಟ್ಟು ಒಳ್ಳೆ ನಿದ್ರೆ ಕೊಡ್ತದೆ, ಮತ್ತೆ ಬಾಲನೆರನ ಅವಾಯ್ಡ್ ಮಾಡುತ್ತೆ ಸರ್. ಹೌದು. ಇದು ಅಂಟುವಾಳಕಾಯಲ್ಲಿ ಮಾಡಿರೋದು ಶಾಂಪೂ ಸರ್. ಇದು ಅಂಟುವಾಳಕಾಯಿ ಶಾಂಪೂ ಅಂತ. ಮತ್ತೆ ಅದಕ್ಕೆ ಹೈಬಿಸ್ಕಸ್ ಪೌಡ್ರು, ನಾಗರಮೋತ, ಈ ತರದೆಲ್ಲ ಹರ್ಬಲ್ ಪೌಡರ್ಸ್ ಎಲ್ಲ ಹಾಕಿರ್ತೀವಿ. ಇದು ಗೋವರ್ಕ ಸರ್. ಇದು ಗೋವರ್ಕ. ಇದು ಕ್ಯಾನ್ಸರ್ ನಿವಾರಕ. ಇದು ಜೇನುತುಪ್ಪನ? ಇದು
ಕಾಡ್ಜೇನೆ ಸರ್ ಇದು ಲ್ಯಾಂಬ್ಸ್ ಆದಿನಿವಾಸಿಗಳ ಸೊಸೈಟಿ ಬರ್ತದೆ ಅದು. ಅಂದ್ರೆ ಅಲ್ಲಿಂದ ನೀವು ತಗೋತೀರಾ? ನಾವು ಅಲ್ಲಿ ತಗೊಂಡು ಯಾಕಂದ್ರೆ ಅಡವಿ ಜೇನ್ಗಳು ನಮ್ಗೆ ಪರ್ಮಿಷನ್ ಇಲ್ವಲ್ಲ ಸರ್ ಅವ್ರ ಮತ್ತ. ಸೊ ಹಂಗಾಗಿ ಎಲ್ಲ ತಗೊಂಡ್ ಮಾಡ್ತೀರಾ? ಹೌದು ಸರ್. ಈಗ ನಾನು ನೋಡ್ತಾ ಇದ್ದೆ ಇಲ್ಲಿ ತರಕಾರಿ ಎಲ್ಲ ಇದೆ. ಹೌದು ಸರ್. ತರಕಾರಿ ಎಲ್ಲ ಇದೆ. ಇದು ನಮ್ಮ ಸಿದ್ಧಗಿರಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಠದ ಪ್ರಾಡಕ್ಟ್ ಗಳು ಸರ್ ಇವು. ದಂತಮಂಜನ ಮತ್ತೆ ಹಲ್ಪುಡಿ ಮತ್ತೆ ಇದು ಪಂಚಗವ್ಯ ಸಾಬೂನು ಇದನ್ನು ಅಲ್ಲಿ ಪ್ರಾಡಕ್ಟ್ ಗಳನ್ನ ನಾವು ಇದ್ ಮಾಡ್ತೀವಿ. ನೀವು ಅಲ್ಲಿದ್ದು ಸ್ವಲ್ಪ ಇದ್ ಮಾಡ್ತಾ ಇದ್ದೀರಾ? ಮತ್ತೆ ಇಲ್ಲೇ ನಮ್ಮ ಸಹ ಕಾರ್ಯದರ್ಶಿಗಳು ತಯಾರು ಮಾಡುವಂತ ಇದು ಸರ್ ಅಗರಬತ್ತಿ. ಅಗರಬತ್ತಿ ಇದು ಸಾಂಬ್ರಾಣಿ ಬತ್ತಿ ಅಂತ ಹೇಳಿ ಸರ್. ಇದು ಫ್ರಾಗ್ರೆನ್ಸ್ ಮಾಡಿ ತುಂಬಾ ಚೆನ್ನಾಗಿರ್ತದೆ. ತುಂಬಾ ಚೆನ್ನಾಗಿ ಬಹಳ ಚೆನ್ನಾಗೈತೆ ಸರ್. ಸಾತ್ವಿಕವಾಗಿರ್ತದೆ. ಈಗ ಬೆಲ್ಲ ಕೂಡ ಎಲ್ಲ ನಿಮ್ಮ ಇದರಿಂದಾನೇ ಮಾಡ್ತಾರೆ? ಬೆಲ್ಲ ಸರ್ ಇದು ನಮ್ಮ ರಾಮದಾಸಿ ಅಂತ ನಮ್ಮ ಸಂಘದ ಕಾರ್ಯನಿರ್ವಾಹಕರು ಇವರು ತಮ್ಮ ಜಮೀನಿನಲ್ಲಿ ರಾಸಾಯನಿಕ ಮುಕ್ತವಾಗಿ ಬೆಲ್ಲ ಬೆಳೆದು ಕಬ್ಬು ಬೆಳೆದು ಅದರಿಂದ ಬೆಲ್ಲ ತಯಾರು ಮಾಡ್ತಾರೆ ಸರ್. ಬರೀ ಸುಣ್ಣ ಹಾಕಿ ಮಾತ್ರ ತೆಗ್ದಿರ್ತದೆ ಇದು. ಅಂದ್ರೆ ಸುಣ್ಣ ಮಾತ್ರ ಹಾಕಿರ್ತಾರೆ? ಸುಣ್ಣ ಹಾಕಿರ್ತದೆ. ಮತ್ತೆ ಮಡ್ಡಿ ಪೂರ್ಣ ಪ್ರಮಾಣದಲ್ಲಿ ತೆಗ್ದಿರೋದಿಲ್ಲ, ಅರ್ಧ ಮಾತ್ರ ತೆಗ್ದಿರ್ತೀವಿ ಮಡ್ಡಿ. ಹಾಗಾಗಿ ತುಂಬಾ ಸಾತ್ವಿಕವಾಗಿರ್ತದೆ. ನಿಮ್ಗೆ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತದೆ ಸರ್ ಇದು ಯಾವ ತರ. ಎಷ್ಟಿದೆ ಸರ್ ಇದು ಪರ್ ಕೆಜಿ? ಇದು ನಾವು 80 ರೂಪಾಯಿಗೆ ನಿಗದಿ ಮಾಡಿದೆ ಸಂಘ. 80 ರೂಪಾಯಿಗೆ ಮಾರಾಟ ಮಾಡ್ತಾ ಇದೀವಿ ಇಲ್ಲಿ. ಮತ್ತೆ ಬೇರೆ ನಮ್ಮ ರೈತರುಗಳು ಕಬ್ಬು ಬೆಳಿತಾರಲ್ಲ ಸರ್, ಅವ್ರಿಗೂ 5,000 ಟನ್ಗೆ ನಾವು ಕಬ್ಬನ್ನ ನಿಗದಿ ಮಾಡಿರ್ತಾರೆ. ಅಂದ್ರೆ ನೀವೇ 5,000 ರೂಪಾಯಿಗೆ? 5,000 ರೂಪಾಯಿಗೆ ನಾನ್ ಬೆಲ್ಲ ಮಾಡಿಸಿ ಮಾರಾಟ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಮ್ಮ ಸಂಘದಲ್ಲಿ ಗಾಣಗಳೈತೆ ಸರ್ 2. ಅಳವಾಡಿ ಅನಿಲ ಅಂತ ಒಬ್ರು ಮಾಡ್ತಾರೆ, ಮತ್ತೆ ಸುಂಕತಣ್ಣೂರು ದೇವೇಗೌಡರು ಅಂತ ಮಾಡ್ತಾರೆ. ಆ ಗಾಣಗಳಲ್ಲಿ ನಾವು ಬೆಲ್ಲನ ತಯಾರು ಮಾಡ್ಕೊಂಡು ನಾವು ಅದನ್ನ ಮಾರುಕಟ್ಟೆ ನಾವೇ ಸ್ವತಃ ಮಾಡ್ಕೊತೀವಿ ಸರ್. ಈಗ 80 ರೂಪಾಯಿ ಅಂತ ಹೇಳಿದ್ರೆ ಇದು ಮಂಡ್ಯದಲ್ಲಿ ಮಾತ್ರ ಸಿಗುತ್ತೆ. ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ, ಆರ್ಡರ್ ಮಾಡ್ಬೋದಾ ನೀವು? ಹೌದು ಸರ್, ಖಂಡಿತ ಆರ್ಡರ್ ಮಾಡ್ತಾರೆ ಸರ್. ನಾವು ತುಂಬಾ ಹೈದರಾಬಾದ್ ಹೊರ ರಾಜ್ಯಗಳಿಗೆಲ್ಲ ಕಳಿಸ್ಕೊಡ್ತಾ ಇದೀವಿ. ಅಂದ್ರೆ ಬಿಜಾಪುರ ಆ ಕಡೆಗೆಲ್ಲ ಕಳಿಸ್ಕೊಡ್ತಾ ಇದೀವಿ. ಈಗ ನಿಮ್ಮ ಫೋನ್ ನಂಬರ್, ಈಗ ಬೆಲ್ಲ ಬೇಕು ಅಂದ್ರೆ ಯಾವ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು? ಇದು ರಾಮದಾಸಿ ಅವ್ರದ್ದು ಐತೆ, ಮತ್ತೆ ನಮ್ದು ನಂಬರ್. ಈ ಬೆಲ್ಲಕ್ಕೆ ರಾಮದಾಸಿ ಅವರು 966 34 00 506 ಈ ನಂಬರ್ ಕಾಂಟ್ಯಾಕ್ಟ್ ನಂಬರ್ಗೆ ಬೆಲ್ಲಕ್ಕೆ ಮಾಡಬಹುದು. ಈಗ ನಾನು ನೋಡ್ತಾ ಇದ್ದೆ ಇಲ್ಲಿ ಕಬ್ಬೆಲ್ಲ ನೀವು ಇದ್ ಮಾಡ್ತಾ ಇದ್ರಿ. ಇದು ಸಾವಯವ ಕಬ್ಬು ಸರ್. ಇದು ಸಾವಯವ ಕೃತ ಕಬ್ಬಲ್ಲಿ ಬೆಳೆದು ಇದರಿಂದ ನಮ್ಮ ಕೆಂಪೇಗೌಡರು ಜ್ಯೂಸ್ ಮಾಡ್ತಾರೆ ಸರ್. ಜ್ಯೂಸ್ ಇದು ಮಂಡ್ಯದಲ್ಲೂ ಕೂಡ ಇವರು ಜ್ಯೂಸ್ ನ ಒಂದು ಸ್ಟಾಲ್ ಇಟ್ಕೊಂಡಿದ್ದಾರೆ. ಅಂದ್ರೆ ಸಾವಯವ ಒಂದು ಔಟ್ಲೆಟ್ ಮಾಡಿದ್ದಾರೆ ಇವ್ರದೇ. ನಾನು ಬೇರೆ ಕಡೆ ಎಲ್ಲ ಕಬ್ಬು ನೋಡಿದೆ, ಅದೆಲ್ಲ ಸ್ವಲ್ಪ ಸೈಜ್ ಆಗಿರುತ್ತೆ. ಇದ್ಯಾಕೆ ಸಣ್ಣ ಇದೆ ಸರ್? ಅದು ಯೂರಿಯಾ ಜಾಸ್ತಿ ಬಳಸ್ತಾರೆ ಅವರು, ಹಂಗಾಗಿ ದಪ್ಪ ಬರುತ್ತೆ. ಅದು ನೀರಿನಂಶ ಜಾಸ್ತಿ ಇರುತ್ತೆ. ನಮ್ದು ಯಾವುದೇ ರಾಸಾಯನಿಕ ಬಳಸಿಲ್ಲ. ಗೋಮೂತ್ರ ಮತ್ತೆ ಇದ್ ಮಾಡ್ಕೊಂಡು ಮಾಡ್ತಾ ಇರೋ ಸುಜಾಮೃತ ಮಾಡ್ತಾ ಇರೋದ್ರಿಂದ ಕಬ್ಬು ಅಷ್ಟು ದಪ್ಪ ಸೈಜ್ ಬರಲ್ಲ, ಸಣ್ಣ ಬರುತ್ತೆ. ಇದು ಇಳುವರಿ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತೆ? ಇಳುವರಿ ಕಡಿಮೆ ಬರುತ್ತೆ ಸರ್. ಎಕರೆಗೆ 25-30 ಟನ್ ಅಷ್ಟೇ ಬರೋದು. ಸೊ ಅದಕ್ಕಿಂತ ಜಾಸ್ತಿ ಏನ್ ಬರಲ್ಲ ಸರ್. ಹಾಗಾದ್ರೆ ಇದು ರೈತರಿಗೆ ಲಾಸ್ ಆಗಲ್ವಾ ಸರ್? ಈಗ ನಮ್ದು ಒಂದು ಕೆಜಿ ಬೆಲ್ಲನ 80 ರೂಪಾಯಿ ಮಾರ್ತಾ ಇದೀವಿ. ಈಗ ಅವ್ರು 40 ರೂಪಾಯಿ ಮಾರ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ. ನಮ್ದು ಒಂದು ಡಬಲ್ ಆಯ್ತು. ಜೊತೆಗೆ 1 ಟನ್ ಕಬ್ಗೆ 50,000 ಜ್ಯೂಸ್ ಆಗುತ್ತೆ. ಸೊ ಹಂಗಾಗಿ ನಮ್ಗೆ ಲಾಸ್ ಏನಾಗಲ್ಲ ಸರ್. ನಾನೇ ಸ್ವಂತ ಬೆಳೆದು ನಾವು ಮಾರಾಟ ಮಾಡ್ತಾ ಇರೋದು. ಈಗ ಮಂಡ್ಯದಲ್ಲಿ ನಿಮ್ದು ಔಟ್ಲೆಟ್ ಇದೆಯಾ? ಸೆಂಟರ್ ಇದೆಯಾ? ಎಲ್ಲಿದೆ ಸರ್? ಸರ್ ಸ್ಟೇಡಿಯಂ ಹತ್ರ ಖುಷಿ ಆರ್ಗ್ಯಾನಿಕ್ ಫಾರ್ಮ್ ಅಂತ ಮಾಡ್ಕೊಂಡಿದ್ದೀನಿ. ನಾನೇ ಬೆಳೆದು ನಾನೇ ಮಾರಾಟ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? ಹೇಳ್ತೀನಿ ಸರ್. 9964103112. ಓಕೆ, ಥ್ಯಾಂಕ್ ಯು. ಈಗ ನಿಮ್ಮ ಔಟ್ಲೆಟ್ ಅಲ್ಲಿ ಸುಮಾರು ಒಂದು ಐಟಮ್ಸ್ ಎಲ್ಲ ನೋಡಿದೆ, ಹಾಗೆ ರೈತರನ್ನೆಲ್ಲ ಮಾತಾಡಿಸಿದೆ. ಸೊ ಈಗ ನೀವು ಸಾವಯವ ರೀತಿಯಲ್ಲಿ ಹಲವಾರು ರೈತರನ್ನ ಒಗ್ಗೂಡಿಸ್ಕೊಂಡು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಸಂಘ ಬಂದ್ಬಿಟ್ಟು ಮಳವಳ್ಳಿನಲ್ಲಿ ಕೇಂದ್ರೀಯ ಕಚೇರಿ ಇದೆ. ಅದ್ ಬಿಟ್ರೆ ತಾಲೂಕ್ ವೈಸ್ ಜಿಲ್ಲಾ ಮಟ್ಟದಲ್ಲಿ ಮಂಡ್ಯದಲ್ಲಿ ಐತೆ ಸರ್. ಜಿಲ್ಲಾ ಮಟ್ಟದಲ್ಲಿ ಇದೆ. ಜಿಲ್ಲಾ ಮಟ್ಟದ ರೈತರೆಲ್ಲ ಬಂದಿದ್ದಾರೆ. ಮತ್ತೆ ಅಕ್ಕಪಕ್ಕದ ಜಿಲ್ಲೆ ರೈತರು ಕೂಡ ಇಲ್ಲಿ ನಮ್ಮ ಸಂಘಕ್ಕೆ ಇಚ್ಛೆ ಪಟ್ಟು ಸೇರ್ತಾ ಇದ್ದಾರೆ. ಇವಾಗ ಆಲ್ರೆಡಿ ನಮ್ದು 200 ಗಡಿ ಹತ್ತತ್ರ ಸದಸ್ಯರನ್ನ ಹೊಂದಿದೆ. ಇಲ್ಲಿ ಪ್ರತಿ ಮಾಸಿಕ ಸಭೆಯಲ್ಲಿ ಇಲ್ಲೆಲ್ಲ ನೋಡ್ಬೋದು ಸರ್ ನೀವು ಚಿತ್ರಗಳು. ಪ್ರತಿ ತಿಂಗಳು ಒಬ್ಬೊಬ್ರು ತಾಕ್ನಲ್ಲಿ ನಾವು ಮೀಟಿಂಗ್ ಗಳು ಮಾಡ್ತೀವಿ ಸರ್. ಅಂದ್ರೆ ಒಬ್ಬೊಬ್ರು ಒಂದೊಂದು ಜಮೀನಲ್ಲಿ ನಾವು ಸಭೆ ಕರೆದು ಮಾಸಿಕ ಸಭೆ ಅಂತ ಮಾಡಿ ಆ ರೈತರು ಯಾವ ರೀತಿ ಬೆಳೆ ಮಾಡ್ತಾ ಇದಾರೆ, ಯಾವ ರೀತಿ ಕೃಷಿನ ಅಳವಡಿಸ್ಕೊಂಡಿದ್ದಾರೆ ಅಂತ ಅವ್ರಿಗೆ ನಮಗ್ ಗೊತ್ತಿರೋ ಸಲಹೆಗಳು ಕೊಡ್ತೀವಿ. ಅಥವಾ ಅಲ್ಲಿ ಮಾಡಿರೋದನ್ನ ನಾವು ನೋಡಿ ಕಲಿಯುವಂತದ್ದು ರೈತರಲ್ಲೇ ಇರ್ತದೆ. ಪ್ರತಿ ತಿಂಗಳು 2ನೇ ಶನಿವಾರ ಮಾಸಿಕ ಸಭೆನ ಮಾಡ್ಕೊಂಡಿದೀವಿ. ಅಂದ್ರೆ ಒಬ್ಬೊಬ್ರು ಜಮೀನಲ್ಲಿ ತಾಕ್ನಲ್ಲಿ ಮಾಡ್ತೀವಿ ಸರ್. ಮತ್ತೆ ನಾವು ಬೆಳೆದಂತ ಪದಾರ್ಥಗಳನ್ನ ಮೌಲ್ಯವರ್ಧನೆ ಆಗ್ಲಿ ಮತ್ತೆ ಮಾರಾಟ ಆಗ್ಲಿ ಸ್ವತಃ ನಾವೇ ಮಾಡ್ಬೇಕು ಅನ್ನೋದು ಒಂದು ನಮ್ಮ ಸಂಘದ ಒಂದು ನಿಯಮ ಸರ್. ಮತ್ತೆ ಪ್ರತಿ ಬುಧವಾರ ಮತ್ತೆ ಭಾನುವಾರ ಮಂಡ್ಯ ಸಾವಯವ ಸಂತೆ ಅಂತ ಮಾಡ್ಕೊಂಡಿದೀವಿ. ಅವ್ರ ಮನೆ ಮುಂದಗಡೆ ತೋಟಗಾರಿಕೆ ಇಲ್ಲಗಡೆ ಹತ್ರ ಪ್ರತಿ ಭಾನುವಾರ ಮತ್ತೆ ಬುಧವಾರ ಸಾವಯವ ಸಂತೆ ಅಂತ ಮಾಡ್ತೀವಿ. ಅಲ್ಲಿ ನಾವು ತಯಾರು ಮಾಡೋ ಪದಾರ್ಥಗಳು, ನಾವು ಬೆಳೆದಂತ ಬೆಳೆಗಳ ಪದಾರ್ಥಗಳನ್ನೆಲ್ಲ ನಾವಲ್ಲಿ ನೇರ ಮಾರಾಟ ಮಾಡ್ಕೊಂಡು ನಾವೇ ಸ್ವತಃ ಸ್ವಾವಲಂಬಿಯಾಗಿ ಜೀವನ ಮಾಡ್ಕೊಂಡಕ್ಕೆ ಮಾಡ್ತಾ ಇದೀವಿ ಸರ್ ಪ್ರತಿಯೊಬ್ಬ ರೈತರು.
ಯಾರೋ ಒಬ್ಬೊಬ್ರು ಬೆಳೆಯಕ್ ತಂದು ಕೊಟ್ಬಿಡ್ತಾರೆ ನಮ್ಗೆ, ಕೆಲವರು ಬೆಳೆದು ಅದನ್ನ ನೀವು ಅದನ್ನ ನಾವೇ ಎಲ್ಲ ಕ್ರೋಢೀಕರಿಸ್ಕೊಂಡು ಒಂದೊಂದು ಐಟಮ್ ಎಲ್ಲ ಕ್ರೋಢೀಕರಿಸ್ಕೊಂಡು ನಾವಲ್ಲಿ ಮಾರಾಟ ಮಳಿಗೆ ಕೂಡ ಮಾಡ್ಕೊತಾ ಇದೀವಿ. ತುಂಬಾ ಜನಸ್ಪಂದನೆ ತುಂಬಾ ಚೆನ್ನಾಗಿದೆ. ಜನಸ್ಪಂದನೆ ಕಾರಣ ಏನು ಅಂದ್ರೆ ಪದಾರ್ಥಗಳ ಗುಣಮಟ್ಟ ರೀತಿ ಇರೋದ್ರಿಂದ ಸರ್. ಈಗ ನೀವು ಬೆಂಗಳೂರಿಗೆಲ್ಲ ನೀವು ಇದ್ ಮಾಡ್ತಾ ಇದ್ದೀರಾ? ಹೊರಗಡೆಗೆಲ್ಲ ಕೊಡ್ತಾ Courier ಇದೀವಿ ಮಾಡ್ತಾ ಸರ್. ಸಾಧ್ಯವಾದಷ್ಟು ಸೀಸನ್ ಅಲ್ಲಿ ಯಾವ್ಯಾವ್ದು ಸಿಗುತ್ತೆ ಆ ಪದಾರ್ಥಗಳನ್ನೆಲ್ಲ ನಾವು ಸಾಧ್ಯವಾದಷ್ಟು ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್. Fine, ಸ್ವಲ್ಪ ಉತ್ಪಾದನೆ ಕೊರತೆ ಇದೆ, ಯಾಕಂದ್ರೆ ರೈತರು ಇನ್ನ ಸ್ವಲ್ಪ ನಮಗೆ ಅಂದ್ರೆ ಬೇಡಿಕೆ ಜಾಸ್ತಿ ಆಯ್ತಾ ಇದೆ ದಿನೇ ದಿನೇ. ಸ್ವಲ್ಪ ಉತ್ಪಾದನೆ ಕೊರತೆ ಇದೆ. ರೈತರು ಕೂಡ ನಮ್ಗೆ ಇನ್ನೊಂದ್ ಸ್ವಲ್ಪ ಕೈ ಜೋಡಿಸಿದ್ರೆ ಉತ್ತಮವಾದ ಪದಾರ್ಥಗಳನ್ನ ನಾವು ಸಮಾಜಕ್ಕೆ ಕೊಡಕ್ಕೆ ನಮ್ಗೆ ಇನ್ನೂ ಒಂದು ಅನುಕೂಲ ಆಯ್ತದೆ ಸರ್. ಈ ಮಟ್ಟದಲ್ಲಿ ಮಾಡ್ಬೋದು. ಓಕೆ ಸರ್. ನಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? ನನ್ನ ಫೋನ್ ನಂಬರು 63611227771. ವಿನಯ್ ಅಂತ ಹೇಳಿ ಸರ್, ಉಲ್ಯಾಗಲ್ದವರು. ನಾವು ಮಳವಳ್ಳಿ ಪಕ್ಕ, ಮಳವಳ್ಳಿ ತಾಲೂಕು, ಉಲ್ಯಾಗಲ್ ಗ್ರಾಮದವರು. ಥ್ಯಾಂಕ್ ಯು. ನಮಸ್ತೆ ಸರ್.